ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರಿ ನೀವು 2025ರಲ್ಲಿ. ನೀವು ಕೆಲವೊಂದು ನೀವಿಲ್ಲ ಅಂದ್ರೂ ನೀವಿದ್ರಿ ಅನ್ನೋ ಥರ ಒಂದೊಂದಷ್ಟು ಈ ಥರದ್ದೆಲ್ಲ ಸವಾಲುಗಳನ್ನು ಹೇಗೆ ನೀವು ಮೆಟ್ಟಿ ನಿಂತ್ರಿ, ಹೇಗೆ ತಗೊಂಡ್ರಿ? ಯಾಕಂದರೆ ನೀವಷ್ಟೇ ಅಲ್ಲದೆ ಇಡೀ ನಿಮ್ಮ ಮನೆ ಕುಟುಂಬ ಇರುತ್ತೆ, ನಿಮ್ಮ ನಮ್ಮದವ್ರು ಇರ್ತಾರೆ, ಅವ್ರನ್ನೂ ಸಮಾಧಾನ ಮಾಡಿಕೊಂಡು ಅದನ್ನೆಲ್ಲ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಹೇಳಿ. ಮ್ಯಾಮ್, ಈಗ ನಾನೊಂದು ವಿಚಾರಕ್ಕೆ ನಾನು ಹೋಗ್ತಿದ್ದೀನಿ ಅಂದರೆ ಅದಕ್ಕೆ ನಾನು ಆಲ್ರೆಡಿ ಪ್ರಿಪೇರ್ಡ್ ಆಗಿದೆ. ಇಲ್ಲಿ ಹೋದರೆ ನಾನೇನಾದ್ರು ಗಟ್ಟಿಯಾಗಿ ನಿಂತ್ಕೊಂಡೆ ಅಂದರೆ 100ಕ್ಕೆ ನೆಕ್ಸ್ಟ್ ಟಾರ್ಗೆಟ್ ನಾನೇ. ಯಾಕೆ ನನಗೆ ಗೊತ್ತು ಹೆಂಗಾರು ಮಾಡಿ ಸಂಭಾವ್ಯವಾದರೆ ಇವೆಲ್ಲ ನಾವು ಫೇಸ್ ಮಾಡಬೇಕಾಗಿದ್ದಿದೆ. ನನಗೆ ಗೊತ್ತಿತ್ತು, ನಾನು ಮುಂಚೆನೇ ಪ್ರಿಪೇರ್ ಆಗಿದೆ. ನಮ್ಮ ಮನೆಯವ್ರಿಗೆ ಅಷ್ಟೇ ಹೇಳ್ಬಿಡಿದೆ, ಎಂಥದೇ ಬರಲಿ ಏನೇ ಬರಲಿ ಆರಾಮಾಗಿ ತಲೆ ಕೆಡಿಸ್ಕೊಂಡು ನಾವೇನು ಕೆಟ್ಟದಂತೂ ಮಾಡ್ತಾಯಿಲ್ಲ. ನಾವು ಯಾರು ಇನ್ನೊಂದು ಮತ್ತೊಂದು ಮಾಡೋರು ಗಿಡ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಒಳ್ಳೇದಕ್ಕೆ ನಿಂತ್ಕೊಳಕ್ಕೆ ಹೋಗ್ತದೆ. ಭಗವಂತ ನೋಡ್ತಾ ಇರ್ತಾನೆ, ಒಳ್ಳೇದಕ್ಕೆ ನಾವು ಕಾದೇ ಯಾಕೆ ತಲೆ ಕೆಡಿಸ್ಕೋಬೇಕು? ನೀವು ಹೇಳ್ದಂಗೆ ಇಲ್ದಿಲ್ಲ ಅಂದರೂ ಕರ್ಕೊಂಡವ್ರು ಮಾಡೋದು, ಸಿಗಲಿಲ್ಲ ಏನು ಸುಮ್ಮನಾರು. ಸೊ ಅಷ್ಟು ಏನು ಮಾಡೋಕ್ಕಲ್ಲ ಮೇಡಮ್, ಗೊತ್ತು ಅದು ಮುಂಚೆನೇ ಪ್ರಿಪೇರ್ಡ್ ಆಗಿದ್ದೀವಿ ನಾವು. ಈಗ ಮಾಡ್ತಾರೆ ಅಂತ ತುಂಬ ಚೆನ್ನಾಗುತ್ತೆ. ನಿಮ್ಮ ಲಾಸ್ಟ್ ಸಿನಿಮಾಗೆ ಸರ್ ಇದ್ರು, ಸಿನಿಮಾ ನೋಡಿದ್ರು, ಅದು ಒಂಥರ ಅದು ದೊಡ್ಡ ಇನ್ಸಿಡೆಂಟ್ ಆಯಿತು. ಈ ಸತಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರು? ಅದೇ ಹೇಳಿದೆ ನಾನು ಪ್ರತಿ ಸಿನಿಮಾದಲ್ಲಿ ಆ್ಯಕ್ಚುಲಿ ರಿಲೀಸ್ಗೆ ಇನ್ನೂ ಈಗಲೇ ಬೇಡ ಅಂತಲೇ ಇದ್ದಿದ್ದು. ಬಟ್ ಈ ಪ್ರೊಡಕ್ಷನ್ ಹೌಸ್ ಅವ್ರದ್ದು ಇನ್ನೊಂದು ಸಿನಿಮಾ ರೆಡಿ ಇದೆ. ಸೊ ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಸರಿ ಆಯಿತು ಅಂದ್ಬಿಟ್ಟು ಫಸ್ಟ್ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಪ್ರತಿ ಸಿನಿಮಾದೂ ನಾನು ಅವ್ರ ಮುಖಾಂತರನೇ ಇದು ಮಾಡ್ತಾಯಿದ್ದೆ, ಅಣ್ಣನ ಮುಖಾಂತರ. ಅದೊಂದು ನನ್ನ ಪರಿಸ್ಥಿತಿ ಬೇಜಾರಾಗುತ್ತೆ. ಓಕೆ, ಫ್ರೆಂಡ್ಶಿಪ್ ಅಂದರೆ ಹಿಂಗೆ ಅಂತ ನಾಗಲೇ ಹೇಳ್ತೇನೆ. ನಿಮಗೆ ಇವರಿಬ್ಬರ ಫ್ರೆಂಡ್ಶಿಪ್ ಕಂಡಾಗ, ಬಾಂಡಿಂಗ್ ಕಂಡಾಗ ಹೇಗೆ ಅನಿಸುತ್ತೆ ಅಂತ ಹೇಳಿ? ಯಾಕಂದರೆ ನಾವೊಬ್ಬರಲ್ಲ, ಇಡೀ ಎಲ್ಲರೂ ಮಾತಾಡ್ತಾರೆ, ನೀವೇನು ಹೇಳ್ತೀರಾ ಅಂತ ಹೇಳಿ? ತುಂಬ ಪ್ರೌಡ್ ಆಗುತ್ತೆ. ಅಂದರೆ ಐ ಡೋಂಟ್ ನೋ, ಇವಾಗ ನಾವು ಆ ಪ್ಲೇಸಲ್ಲಿ ಇಮ್ಯಾಜಿನ್ ಮಾಡಿಕೊಂಡ್ರು ನಾವು ಹಂಗೆ ಮಾಡ್ತಾ ಇದ್ವೋ ಇಲ್ವೋ ಅನ್ನೋ ಕ್ವೆಶ್ಚನ್ ಐ ಹ್ಯಾಡ್ ಟು ಆಸ್ಕ್ ಮೈ ಸೆಲ್ಫ್. ಐ ಫೆಲ್ಟ್ ಅಂದರೆ ಐ ಡೋಂಟ್ ಥಿಂಕ್ ಎಲ್ಲರೂ ಈ ಥರ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ. ಬಿಕಾಸ್ ಅವ್ರು ನಿಂತ್ಕೊಂಡು ಅದು ಪಾಸಿಟಿವ್ ಆದಮೇಲೆ ಗೊತ್ತಾಯಿತು ಜನಕ್ಕೆ ದಟ್ ಓಕೆ ಇವಾಗ ಹೊಗಳ್ತಿದ್ದಾರೆ ಅಂತ. ಬಟ್ ಮಚ್ ಬಿಫೋರ್ ದ್ಯಾಟ್ ಅವ್ರು ನಿಂತಿದ್ರು, ಏನಾದರೂ ಬಂದ್ರೂ ಐ ಸ್ಟ್ಯಾಂಡ್ ವಿತ್ ಹಿಮ್ ಅಂತ ನಿಂತಿದ್ರಲ್ಲ. ಸೊ ಐ ಥಿಂಕ್ ಇಟ್ಸ್ ಗ್ರೇಟ್, ಇಟ್ಸ್ ರಿಯಲಿ ರಿಯಲಿ ಗ್ರೇಟ್. ಉಂಡವರೆಷ್ಟೋ, ತಿಂದವರೆಷ್ಟೋ, ತಿಂದು ತೇಗಿದವರೆಷ್ಟೋ, ಕೊಂಡು ಹೋದವರೆಷ್ಟೋ, ಅವರ ಹೆಸರನ್ನ ಬಳಸಿ ಜೀವಿಸಿದವರೆಷ್ಟೋ, ಈ ಥರದ್ದೆಲ್ಲವೂ ಬೇಜಾನಾಗಿದೆ. ಸೊ ಇವತ್ತು ಅವ್ರು ಯಾರು ಅಕ್ಕಪಕ್ಕದಲ್ಲಿಲ್ಲ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದ್ ವೇಳೆ ಅವ್ರ ಹೆಸರನ್ನ ಎಲ್ಲರೂ ಪ್ರಸ್ತಾಪ ಮಾಡಿದ್ರು ಕೂಡ ಅದು ಹೆಸರು ಬರಬಾರ್ದು, ಅದನ್ನ ತೆಗಿರಿ ಅಂತ ಹೇಳುವವರು ಎಷ್ಟೋ. ಇದ್ರ ನಡುವೆ ಹೇಳೋರು ಅಂತ ಹಂಗೆ ಹೇಳೋರ್ಗೂ ಏನು ಹೇಳ್ತೀರಾ ಅಂತ ನೀವು ಕೇಳೋದು. ಹಂಗೆ ಹೇಳೋರ್ಗು ಏನ್ ಹೇಳ್ತೀರಾ ಅಂತ. ಯಾಕಂದ್ರೆ ಇದ್ದವರು ಅವರೇ ಸರ್ವಸ್ವ ಅಂತ ಹೇಳ್ದವ್ರು ಇವತ್ತು ಇಲ್ಲ, ಅವ್ರ ಹೆಸರು ಬಳಕೆ ಆಗಂಗಿಲ್ಲ. ಅದು ಸೂಪರ್ ಸ್ಟಾರ್ಗಳಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಒಂದೇ ಹೇಳೋದು, ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಜೀವನ ಮಾಡೋಕೆ ಒಳ್ಳೆ ದಾರಿ ಕೊಡಲಿ, ಮುಂದಿನ ದಿನಗಳಿಗೆ ಅವ್ರ ಫ್ಯಾಮಿಲಿನ ಬೇರೆಯವ್ರು ಇವಾಗ ಮಾಡ್ತಾ ಇದ್ರಲ್ಲ ಹಂಗೆ ಮಾಡದೇ ಇರಲಿ ಅಂತ ಒಳ್ಳೆ ಬುದ್ಧಿ ಭಗವಂತ ಕೊಡಲಿ. ಹಯಗ್ರೀವ ಬಗ್ಗೆ ಜನರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿದ್ದೀರಾ ಸರ್ಗೆ? ಮೊನ್ನೆ ಹೋದಾಗ ಏನೇನು ಮಾತುಕತೆ ಆಯಿತು ಸರ್ ಸಿನಿಮಾ? ಏನಿಲ್ಲ ಮೇಡಮ್, ಯೂಶ್ವಲಿ ಮಾತಾಡ್ತಾ ಇದ್ವಿ. ಮತ್ತು ವಿನೀಶ್ ಎಲ್ಲ ಬಂದಿಲ್ಲ ಪಾಪ, ಅವರು ಮಾತಾಡೋ ಬಿಟ್ಟು ಬರ್ಡೇ ಬೇರೆ ಇತ್ತಲ್ಲ. ಸೊ ನಾನು ಮಾತಾಡ್ಕೊಂಬಂದು ಆರಾಮಾಗಿರೋಣ ಅಷ್ಟೇ, ಇನ್ನೇನು ಮಾತಾಡೋದು. ಯಾವಾಗ ಬರ್ಬೋದು ಸರ್? ದೇವ್ರದೇ ಗೊತ್ತಿಲ್ಲ ಮೇಡಮ್, ನೋಡುವ. ಒಳ್ಳೇದಾದ್ರೆ ನಾವು ಕಾಯ್ತಾ ಇದೀವಿ ಅಷ್ಟೇ. ಹೋದಾಗೆಲ್ಲ ಕೇಳ್ತಾರಾ ಹೊರಗಡೆ ಬೇಗ ಕರ್ಸ್ಕೊಳ್ಳಿ ಅಂತ ಹೇಳಿ? ಆಬ್ವಿಯಸ್ಲಿ ಅದು ಹೇಳಿ ಏನು ನಡೀತಾ ಇದೆ ಅಂತ. ಯಾಕಂದರೆ ಆಕ್ಸಸ್ ಇಲ್ವಲ್ಲ ಅವ್ರಿಗೆ, ಕೇಳ್ತಾರೆ ಏನು ನಡೀತಾ ಇದೆ ಅಂತ. ಅದೇನು ಅಪ್ಡೇಟ್ಸ್ ಇರುತ್ತೀವಲ್ಲ ಲಾಯರ್ದು ಪ್ರತಿಯೊಂದು ಹಾಕಾಗಲಿ ಕೊಟ್ಬೋದು. ಓಕೆ, ಫಸ್ಟ್ ಟೈಮ್ ಮೇಡಮ್ ಕೂಡ ಮಗ ಎಷ್ಟು ಒದ್ದಾಡಿದ್ರು ಅನ್ನೋದನ್ನ ಇತ್ತೀಚೆಗೆ ಹೇಳ್ಕೊಂಡಿದ್ರು ಡೆವಿಲ್ ಸಿನಿಮಾ ರಿಲೀಸ್ ಆದಾಗ. ಈಗ ವಿನೀಶ್ ಅವರು ಹೇಗಿದ್ದಾರೆ ಅಂತ ಹೇಳಿ, ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ? ಸ್ಟ್ರಾಂಗ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಒಂಚೂರು ಅವ್ರ ಪಾಪ ಇಂಥವ್ರೆ ಆಗಲಿ ಈ ವಯಸ್ಸಲ್ಲಿ ತಂದೆ ಈ ಟೈಮ್ಗಳಲ್ಲಿ ಇರಬೇಕಾಗಿದ್ದು. ಲೈಕ್ ಜೊತೆಗೆ ಒಂದು ತಂದೆ ಮಗನ ಬಾಂಡಿಂಗು ಈ ಪೀರಿಯಡ್ಸ್ ಆಫ್, ಯಾಕಂದ್ರೆ ನಾವು ಅದು ಬೆಳೆದು ಈ ಪೀರಿಯಡ್ ಆಫ್ ಏಜ್ ಇದರಲ್ಲೇ ಅದು ಜಾಸ್ತಿ ಕೇಳೋದು, ಆ ಬಾಂಡೇಜ್ ಬೇಕು ಅಂತ. ಬಟ್ ಇಂಥ ಸಿಚುವೇಷನಲ್ಲಿ ಆದಾಗ ಲೈಕ್ ಹೊರಗಡೆನೂ ಫೇಸ್ ಮಾಡಬೇಕು ಅದು ಪಾಪ ಈ ವಯಸ್ಸಿಗೆ ಅದು ವಿನೀಶು. ಸೊ ಅದೆಲ್ಲ ಇದ್ದಾಗ ಬೇಜಾರು ಮಾಡಬೇಕು. ಈಗಿಲ್ಲ, ಇದು ವೆಲ್ ಸ್ಟ್ರಾಂಗ್ ಈಗ. ಬಿಡಿ ಅಂಕಲ್ ಪರವಾಗಿಲ್ಲ ಇದು ಆರಾಮಾಗಿದ್ದಾರೆ, ಕೂಡ ಆಡ್ಕೊಂಡು ಖುಷಿ ಖುಷಿಯಾಗಿ.